ಹಾಯ್ ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಐ ಥಿಂಕ್ ಸೊ ನಾನು ಸುಮಾರಾಗಿ ಹಿಂಗಿದ್ದೀನಿ. ಬೆಳಗ್ಗೆ 9:30 ಎಲ್ಲ ಕೆಲಸ ಆಯಿತು. ವಾರ ಪೂಜೆ, ದೇವಸ್ಥಾನಗಳ ವಿಸಿಟ್. ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹನುಮ ಜಯಂತಿ, ಹನುಮಾನ್ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಕೂಡ ವಾರ ಪೂಜೆ ಎಲ್ಲ ಆಯಿತು. ಇವತ್ತು ಈ ರೀತಿ ದೇವ್ರ ಮನೆ ಅಲಂಕಾರ ಮಾಡಿ ರಂಗೋಲೆ ಹಾಕಿ ಪೂಜೆ ಮಾಡಿದ್ದೀನಿ. ನನ್ನ ಕೈಯಾರ ವಿಳ್ಳೆದೆಲೆ ಹಾರ ಮಾಡಿ ರಾಘವೇಂದ್ರ ಸ್ವಾಮಿಗೆ, ಹನುಮಪ್ಪನಿಗೆ, ಸೊ ಎಲ್ರಿಗೂ ಹಾಕಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಹನುಮಂತ ಧೈರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಜೈ ಶ್ರೀರಾಮ್. ಹನುಮ ಜಯಂತಿ ಇವತ್ತು ಗೈಸ್, ಗುರುವಾರ, ರಾಘವೇಂದ್ರ ಸ್ವಾಮಿ ವಾರ, ಪೂಜೆ, ಕೆಲಸ, ಹರಿ ಬರಿ, ಹೋಗಾಡ್ ನಿಜಕ್ಕೂ ಫ್ರೀ ಇರಲಿಲ್ಲ. ನಿನ್ನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ, ಒಂದು ಸಣ್ಣ ವಿಡಿಯೋಗಳು ಮಾಡಿಕೊಂಡೆ. ಇವತ್ತು ಹನುಮ ಜಯಂತಿ ಪ್ರಯುಕ್ತ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಯಾರಿಗೆಲ್ಲ ಗೊತ್ತು ಮೈಸೂರಲ್ಲಿ ಕಮೆಂಟ್ ಮಾಡಿ, ಗೊತ್ತಿದ್ರೆ ಅಲ್ಲಿಗೆ ನಮ್ಮ ಗೋಡೌನಿಂದ 5,000 ಲಾಡು ಪ್ಯಾಕಿಂಗ್ ಇದೆ ಪೂಜೆಗೆ, ಅಂದರೆ ಬರೋ ಭಕ್ತಾದಿಗಳಿಗೆ ಸಂಜೆ ಮಧ್ಯಾಹ್ನ ಕೊಟ್ಟು ಕಳಿಸ್ಬೇಕು ಪ್ರಸಾದ ವಿನಿಯೋಗಕ್ಕೆ. ಅವರು ನಮಗೆ ಹೇಳಿದರು ಮಾಡಿಕೊಡ್ತೀರಾ ಅಂತ. ಸೊ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿ ತುಪ್ಪದ ಲಾಡು, ದಪ್ಪ ಲಾಡು, ತಿರುಪತಿ ಸೈಜ್ ಲಾಡುನ ನಿನ್ನೆ ಮಾಡಿದ್ವಿ. ಇನ್ನೂ ಪ್ಯಾಕ್ ಮಾಡಿಲ್ಲ, ಇವಾಗ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ನಮ್ಮ ಹುಡುಗರ ಕೈಲಿ ಕೊಟ್ಟು ಕಳಿಸ್ಬೇಕು. ಗೈಸ್, ಹನುಮಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ₹1 ದುಡ್ಡು ಇಸ್ಕೊಳ್ಳಿಲ್ಲ ನಾವು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಆಗ್ತಾ ಇದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಹೋಗ್ತೀನೋ ಬಿಡ್ತೀನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸತೀಶ್ಗೆ ಬಂದ ತಮ್ಮ ಕಾಳಮ್ಮ ಚೌಟ್ರಿಲಿ ಇವತ್ತು ನಮ್ಮದು ಕೇಟ್ರಿಂಗ್ ನಡೀತಾ ಇದೆ ನಿನ್ನೆಯಿಂದ. ಆ್ಯಕ್ಚುಲಿ ನಿನ್ನೆದ ರಿಸೆಪ್ಷನ್ ಮುಗಿದಿದೆ, ಇವತ್ತು ಧಾರೆ ಮದುವೆ. ಸೊ ಅಲ್ಲಿ ಹೋಗಬೇಕು. ಗೋಡನಲ್ಲಿ ಕೂಡ ಕೆಲಸ ಇದೆ. ಇವತ್ತೇನೇನಾಗುತ್ತೆ ಅದಕ್ಕಿಂತ ಮುಂಚೆ ಏನೇನಾಯಿತು ಅದನ್ನು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತೇನೇನಾಗುತ್ತೆ ಇನ್ನು ಅದನ್ನೆಲ್ಲ ಪ್ಯಾಕ್ ಮಾಡಬೇಕು, ಸಿಲ್ವರ್ ಪೇಪರ್ಗೆ ಪಿನ್ ಮಾಡಬೇಕು. ಸೊ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು. ನಿನ್ನೆಯಿಂದ ಏನೇನಾಯಿತು, ಇವತ್ತು ಯಾವ್ಯಾವ ಟೆಂಪಲ್ಗೆ ಹೋಗಿದ್ದೆ ಪ್ರತಿಯೊಂದು ಆ್ಯಡ್ ಮಾಡ್ತೀನಿ. ಇನ್ನು ತಿಂಡಿ ತಿಂದಿಲ್ಲ, ಟೈಮ್ ಕರೆಕ್ಟಾಗಿ 9:30. ಸೊ ಗಾಯ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ನ ಕೊನೆ ತನಕ ನೋಡಿ 9:30 ಟೈಮು. ಸ್ಟೇ ಟ್ಯೂನ್. ಹೀಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ, ಓಕೆನಾ? ನಾನು ನಿಮ್ಮ ಹತ್ರ ಹಿಂದಿನ ದಿನ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ವಾಕ್ ಹೋಗಿ ಮನೆಗೆ ಬಂದು ಗಂಜಿ ಮಾಡಿ ಎಲ್ರಿಗೂ ಗಂಜಿ ಕೊಟ್ಟು, ಹಾಲು ಕಾಯಿಸಿ, ಕಾಫಿ ಮಾಡಿ ಇಟ್ಬಿಟ್ಟು, ಇವತ್ತು ರವೆ ತಾಲಿಪಟ್ಟಿಗೆ ಸ್ವಲ್ಪ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನ ರುಬ್ಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ಟು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಅಕ್ಕಿ ರೊಟ್ಟಿ ಅಥವಾ ಪಾಲಕ್ ತಾಲಿಪಟ್ಟು ಮಾಡೋಣ ಅಂತ ರವೆ ಅಕ್ಕಿ ರೊಟ್ಟಿ, ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಅದೇ ತಾಲಿಪಟ್ಟು ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪು ರುಬ್ಬ ಹಾಕಿದ್ದೀನಿ, ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಸೊ ಫಸ್ಟಿಗೆ ಎಲ್ಲ ಕಲಸಿ ಇಟ್ಬಿಟ್ಟು ಉಂಡೆ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಈ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಪ್ರೊಸೀಜರ್, ತುಂಬ ಟೈಮ್ ಇದ್ದರೆ ಮಾಡ್ಕೋಬೇಕು. ಅರ್ಜೆಂಟಲ್ಲಿ ಇದು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಒಂದು ಆಟ ಬಾಕ್ಸ್ ತುಂಬ ಮಾಡಿಡ್ತಾ ಇದ್ದೀನಿ, 2 ತವಾ ಹಿಡ್ಕೊಂಡು. ಇನ್ನೂ ಇಷ್ಟು ಮಾಡಬೇಕು. ಬಿಕಾಸ್ ಆಫ್ ನನ್ನ ಮಗನಿಗೆ ಇದಂದರೆ ಫೇವ್ರೆಟ್. ಸತೀಶ್ಗೂ ಕೂಡ ಯಾಕೋ ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿದ್ರು ಒಂದು ವಾರದಿಂದ. 7:30 ಆದರೂ ಇನ್ನೂ ಮಲ್ಕೊಂಡಿದ್ರು. ನಾನು 7:15, 7:20 ಅಡುಗೆ ಮನೆ ಕೆಲಸ ಮುಗಿಸ್ಕೊಬಿಡ್ಬೇಕು. ಇಲ್ಲಾಂದರೆ ನನಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಮನೆ ಕೆಲಸ ಮಾಡಿ, ನಾನು ವಾರ ಪೂಜೆ ಮಾಡಿ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಗೈಸ್. ನಾನು ರೆಸಿಪಿ ಹಳೆಯ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫ್ರೀ ಇದ್ದರೆ ಹಳೆಯ ವೀಡಿಯೋನ ಒಂದ್ಸಲಿ ಚೆಕ್ಔಟ್ ಮಾಡಿ. ಇದೇಕೆ ಹುಷಾರಿಲ್ವಾ? ವಾಕೋಯ್ತೀಯಾ? ಹಾಂ, 7:30 ಇನ್ನೂ ಮಲ್ಕೊಂಡಿದ್ಯಾ? ಇದೇಕೆ ವಾಕ್ ಹೋಗಲ್ವಾ? ಹಾಂ ಗುರುಮಲ್ಲಪ್ಪ, ನಾನು ಸೈಡ್ಗೆ ನಾನಾಗಲೇ ಹೇಳಿದಾಗೆ ಸತೀಶ್ ಮಲ್ಕೊಂಡ್ಬಿಟ್ಟಿದ್ರು. ಹೇಳಿಸ್ದೆ, ವಾಕ್ ಹೋಗ್ತೀರಾ ಇಲ್ಲ ಬಿಸಿ ರೊಟ್ಟಿ ತಿಂತೀರಾ ಸ್ನಾನ ಮಾಡಿ ಅಂತ. ಇಲ್ಲ ನಾನು ವಾಕ್ ಹೋಗ್ತೀನಿ ಅಂತ ವಾಕ್ ಹೊರಟ್ರು. ಅವ್ರು ಹೋದ್ಮೇಲೆ ನಾನು ಕಸ ಗುಡಿಸಿ, ಪಾತ್ರೆ ತೊಳೆದು, ಮನೆ ಒರೆಸಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ, ಅಡುಗೆ ಮನೆ ನೋಡಿ ಎಷ್ಟು ಗಲೀಜಾಗಿತ್ತು. ರವೆ ರೊಟ್ಟಿ ಎಲ್ಲ ಮಾಡಿದಾಗ ಗಲೀಜು ಆಗೇ ಆಗುತ್ತೆ. ಸೊ ನನ್ನ ಮಗ ಸ್ಕೂಲಿಗೆ ಹೋದ. ನನ್ನ ಮಗಳಿಗೆ ಈಗ ಚಿತ್ ಅವರೆಕಾಳು ಗೊಜ್ಜು ಇದಕ್ಕೆ ಕಾಂಬಿನೇಷನ್ ಮಾಡಿದಂಥದ್ದು. ತಿಂಡಿ ಹಾಕಿ ಕೊಡು ಅಮ್ಮ ಅಂತ ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ಲು. ಟಿ ವಿ ಆಫ್ ಮಾಡಿ
ಮಾಡೋ ತನಕ ತಿಂಡಿ ಇಲ್ಲ ಅಂತ ಗದರ್ತಾ ಇದ್ದೆ. ಅಮ್ಮ ಪ್ಲೀಸ್ ಹಾಕ್ಕೊಡಮ್ಮ ಅಂತ ಗೋಗರಿತಾ ಇದ್ಲು. ಸೊ ನನಗೂ ಕೂಡ ಕೆಳಗಡೆ ತುಂಬ ಕೆಲಸ ಇದ್ದಿದ್ದ ಕಾರಣ ಹೆಂಗಾದರೂ ನೋಡ್ಕೊಳ್ಳಿ ಪಾಪ ಅಂತ ಹೇಳಿ ಅವಳಿಗೂ ಕೂಡ ತಟ್ಟೆಗೆ ತಿಂಡಿ ಹಾಕಿ ಚಿಕ್ಕವರೆಕಾಳು ಗೊಜ್ಜು ಜೊತೆ ಕೊಡ್ತಾಯಿದ್ದೀನಿ. ನನ್ನ ಮಗ 7:30ಗೆ ಈಗ ತಿಂಡಿ ತಿಂದ್ಬಿಡ್ತಾನೆ. ವ್ಯಾನ್ ಬೇಗ ಬರೋದ್ರಿಂದ ಅವ್ನು ಬೇಗ ತಿಂದು ಬೇಗ ಹೋಗ್ತಾನೆ. ಸೊ ಅವನದೇನು ಇವಾಗ ಟೆನ್ಷನ್ ಇಲ್ಲ. ಮೀನ್ಸ್ ಅಂದರೆ ಇವಳಿಗಿನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಅವಳಿಗೂ ಇನ್ನೊಂದು ವೀಕ್ ಅವಳಿಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗೊತ್ತಲ್ಲ ಹೆಣ್ಮಕ್ಳು ಹರಿ ಬರ್ರಿ ಟೆನ್ಷನ್. ಸೊ ಮನೆ ಕೆಲಸದಲ್ಲೇ ಬೆಳಗ್ಗೆ ಆಯಿತು ಅಂದರೆ ಏನಪ್ಪ ತಿಂಡಿ ಮಾಡೋದು, ಏನಪ್ಪ ಡಬ್ಬಿ ಕಟ್ಟೋದು, ಏನಪ್ಪ ಸ್ನ್ಯಾಕ್ ಹಾಕೋದು, ಇದೇ ಗೋಜಾಟದಲ್ಲಿ ಟೆನ್ಷನಲ್ಲಿ ದಿನ ಬೆಳಗ್ಗೆ ಇವತ್ತು ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಗೈಸ್, ಯಾಕಂದರೆ ಸತೀಶ್ ವಾಕಿಂದ ಬರೋಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ನಾನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಇಷ್ಟೆಲ್ಲ ಮಾಡಬೇಕು. ಸತೀಶ್ ಅಂತಾರೆ ನಾ ಬಂದಮೇಲೆ ಹಾಕ್ಕೊಡು ಅಂತ. ಅವ್ರು ಬಂದಮೇಲೆ ಮತ್ತೆ ನಾ ರೊಟ್ಟಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಡಬಲ್ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಮಲ್ಕೊಂಡಿದ್ದವ್ರನ್ನ ಎಬ್ಬರಿಸ್ದೆ, ಸ್ನಾನ ಮಾಡಿ ತಿಂಡಿ ತಿಂತೀರಾ ಅಂತ. ಅವರಿಲ್ಲ ನಾನು ವಾಕೇ ಹೋಗಬೇಕು ಅಂತ ಹಠ ಮಾಡ್ಕೊಂಡು ವಾಕ್ ಹೋದರು. ನಾನು ಗದರ್ತಾ ಇರೋದಕ್ಕೆ ಅವಳ ಮುಖ ನೋಡಿ ಯಾವ ಶೇಪಲ್ಲಿ ಮಾಡ್ಕೊಂಡಿದ್ದಾಳೆ. ಅವಳಿಗೂ ತಿಂಡಿ ಕೊಟ್ಟು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ನಿಯರ್ ಬೈ ನಮ್ಮನೆ ಹತ್ರ ಇರೋವಂಥ ಗ್ರಾಮ ದೇವತೆ ಬಿಸಿಲು ಮಾರಮ್ಮ ಟೆಂಪಲ್. ಯಾರು ಗೊತ್ತಿಲ್ಲ ಈ ಬಿಸಿಲು ಮಾರಮ್ಮ ಟೆಂಪಲ್, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಲ್ಲಿಗೆ ಕೂಡ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಮಂಗಳಾರತಿ ಅಂತ ಬಂದೆ. ಆಫೀಸ್ ರೂಮು ಒರೆಸಿದ್ರಾ? ಆಯಿತು. ಸರಿ ಕುತ್ಕೊಳ್ಳಿ, ಟೀ ಕೊಡ್ತೀನಿ. ಖುಷಿ ಪಟ್ಟು ಮೇಲ್ಗಡೆ ಅಮ್ಮ ಕಸ ಕಟ್ಕೊಂಡಿದ್ರು. ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಇದು ಯಾರು ಮೇಲ್ಗಡೆಯವರು ಕಸ ಇಡಕ್ ಬಂದ್ರು, ಕೆಳಗಡೆ ಇಟ್ರಾ? ಕಸ ಬಂದಿಲ್ಲ ಇನ್ನ. ಬಕೆಟ್ ಒಳಗೆ ಹಾಕ್ಬಿಟ್ರು, ಬರ್ತಾರೆ ಅಂದ್ಬಿಟ್ಟು ಹಾಕಿದ್ರು. ಅದಕ್ಕೆ ತುಂಬಾ ಸಂತೋಷ ಪಟ್ಕೊಂಡ್ರು. ಒಳ್ಳೆ ಜನಮ್ಮ, ನಮಗೂ ಅದಕ್ಕೆ ಇಷ್ಟ ಅಂತ. ಲೈಟ್ ಉರಿತಾ ಅದಕ್ಕೆ ನಾವು ಎಲ್ಲಿ ಆಯ್ತಾಯ್ತು. ತುಂಬಾ ಸಂತೋಷ ಪಡ್ತಾರೆ. ರಾಮೇಗೌಡರು ಅಂತ ಅವರ ರಾಮಕೃಷ್ಣನಗರದಲ್ಲಿ ತಗೊಳ್ಳಿ, ಬಿಸಿ ಇರ್ಲಿ ಬಿಡಿ. ನಾನು ಎಲ್ಲ ಕಡೆ ನೋಡಿದ್ದೀನಿ. ಹೌದಾ? ನಮ್ಮ ಜೊತೆ ಕಾರ್ಕಳ, ತಮಿಳ್ನಾಡು, ಏಳ್ಸನಿ, ಕನ್ಯಾಕುಮಾರಿ ಆ ಕಡೆ ಎಲ್ಲ ಹೋಗಿ ಬಂದ್ಬಿಟ್ಟಿದ್ವಿ. ಈ ಕಡೆ ಸ್ಟೂರು ಕಾಸಿಗೆ 2 ಸತಿ ಹೋಗಿದೀವಿ. 20,000 ಕೊಟ್ಬಿಡೋದು 10 ದಿವಸ ಹೆಂಡ್ತಿರು. ಊಟ ತಿಂಡಿ ಎಲ್ಲ ಅವ್ರತೆ. ನಿಮ್ಮ ಮಗನೇ ಕರ್ಕೊಂಡು ಹೋಗಿದ್ರಾ? ಇಲ್ಲ ಬೇರೆ ಕಡೆ ಮಾಡ್ಕೊಂಡು ಹೋಗಿದ್ರ? ಕಂಪ್ನಿದು 85 ಜನ. ಬೆಂಗಳೂರಿಗೆ ಹೋಗಿ ರಾಜ್ಕುಮಾರ್ ಹತ್ರ ಕುಂತ್ಕೋತೀವಿ, ಅಲ್ಲಿ ಬರ್ತಾರೆ ಎಲ್ಲ. ಆಮೇಲೆ ಯಾವ ಬಸ್ಸಲ್ಲಿ ಕರ್ಕೊಯ್ತಾರೆ, ಇಲ್ಲ ಟ್ರೈನಲ್ಲಿ ಕರ್ಕೊಯ್ತಾನೆ. ಅವನು ಒಬ್ಬ ಏಜೆನ್ಸಿ, ಅವನೇ ಚೆನ್ನಾಗಿ ಕರ್ಕೊಬರ್ತಾನೆ. ಸರಿ ನಾನು ಹೇಳ್ದದು ಏನ್ ಮಳೆ ಬರಂಗಾಯ್ತಾ? ತಿರ್ಗಾ ಮಳೆ ಬರಂಗ ಆಗದ. ನಿಮ್ಗೆ ಏನಾರ ಹಂಗಿದ್ರೆ ನಿಮ್ ಮಗನ ತರ ಕರ್ಕೊಬರ್ತಾನೆ. ಏನ್ ಭಯ ಪಟ್ಕೋಬೇಡಿ, ನಾನಿದ್ದೀನಿ. ಯಾಕಂದ್ರೆ ಮಕ್ಳಿಗೆ ರಜೆ ಇದ್ದಾಗ ನೋಡ್ಕೋಬೇಕು. ಅದೇ ಹೌದು. ಅವನಿಗೆ ಈಗ 5 ದಿನ ರಜಾ, ಈಗ ಅವ್ರಿಗೆ 5 ದಿನ ಫುಲ್ ಕೆಲಸ. ಏನು ಮಾಡಕ್ಕಾಗಲ್ಲ. ತಿಂಡಿ ತಿನ್ನಪ್ಪ. ಟಿವಿ ನೋಡ್ತಾರೆ ಎಲ್ಲಾ ಕಡೆ ಮಳೆ ಅಜ್ಜಿ. ಕಳೆ ಅಂತೀನಿ ಇದು ಮುಳುಗೋಗ ಎಲ್ಲಿ ನೋಡಿ ಇನ್ನು 27 ಗಂಟೆ ಮಳೆ ಅಂತೆ. ಆಯ್ತು ಬಿಡಿ ಸರ್, ಬಿಡಿ ಆಯ್ತು. ಇಲ್ಲೇ ನಮ್ ಕೆಲ್ಸನೇ ನಮ್ ಟೂರು. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲೂ ಹೋಗ್ಲಿಲ್ಲ ಈ ವರ್ಷ. ಹೋದ್ಸಲಿ ತಮಿಳ್ನಾಡು, ಕೇರಳ ಎಲ್ಲ ಹೋಗಿದ್ದು. ಹೋದ್ ವರ್ಷ ಗಾಡಿ ಓಡಿಸಬೇಕು. ಯಾವ ಓಡಿಸೋದು? ಅವ್ರ ಮಗ ಅವ್ರ ಅಂತಲ್ಲ ಮೊದ್ಲಾರ ಪುನಿಗಿನಿ ಇರ್ತದೆ ಕರ್ಕೊಂಡು ಹೋಗಿದ್ವಿ. ಈಗ ನಾವು ಓಡಿಸ್ಬೇಕಾಗಿಲ್ಲ. ಜೊತೆ ಗಾಡಿ ಓಡಿಸ್ಬೇಕಾದ್ರೆ ಡ್ರೈವರ್ ಇರು ಚೀಕು ಆ ಚೀಕೆ ಎಲ್ಲಿ ಬೋಡ ಅಂತ ಗೊತ್ತಿಲ್ಲ.
ಓಟೆ ಅವರೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ನಾವು ಕರ್ಕೊಂಡು ಹೋಗಿರೋದು ಅಷ್ಟೇ. ಅವ್ನು ಚೀಕ ಬಂದ ನಾವು ಹೀಗೆ ಮಾತಾಡ್ತಾ ಸತೀಶ್ ಕೂಡ ಯಾವುದೋ ಕಾಲ್ ಬಂತು ಅಂತ ಎದ್ದು ಹೊರಟ್ರು. ಆ್ಯಕ್ಚುಲಿ ನನ್ನ ದಿನ ತಿಂಡಿ ಆಗಿರಲಿಲ್ಲ, ಅಷ್ಟರಲ್ಲಿ ವಿಳ್ಯದೆಲೆ ಎಲ್ಲ ಇತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಾಗಿತ್ತಲ್ವ, ಎಲ್ಲ ಆಗಿತ್ತು. ತಿಂಡಿ ತಿನ್ನೋಕ್ಕಿಂತ ಮುಂಚೆ ವಿಳ್ಯದೆಲೆ ಹಾರ ಮಾಡ್ಕೊಳ್ಳೋಣ ಅಂತ ಹಾರ ಕಟ್ತಾಯಿದ್ದೀನಿ. ಬಿಕಾಸ್ ಆಫ್ ನಾಳೆ ಹನುಮ ಜಯಂತಿ ಇತ್ತಲ್ವ, ಹಾಗಾಗಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ, ಎಲ್ಲ ಕಟ್ಟಿ ಇಟ್ಕೋತಾ ಇದ್ದೀನಿ. ನನ್ನ ಮಗಳು ನಾನು ರೋಲ್ ಮಾಡಿಕೊಡ್ತೀನಿ ಮಮ್ಮಿ ಅಂತ. ಸೊ ನನ್ನ ಮಗನಿಗೆ ಆಫ್ ಡೇ, ಅವನು ಕೂಡ ಬೇಗ ಬಂದ್ಬಿಟ್ಟ ಸ್ಕೂಲಿಂದ. ಅವನಿಗೆ ನೆಕ್ಸ್ಟ್ 5 days ಹಾಲಿಡೇಸ್ ಇದೆ. ಗೋಡನಲ್ಲಿ ತುಂಬ ಕೆಲಸ ಇತ್ತು, ಕೆಳಗೆ ಬಾಯ್ಲಿ ಅಂತ ಕರೀತಾಯಿದ್ರು. ನಾನು ಬಂದೆ. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ, ಇದರಿಂದ ನನಗೇನು ಯೂಸ್ ಇಲ್ಲ ಗೈಸ್. ನನಗಂತೂ 4 ಆಣೆ ಭಾಗದ್ದು ಏನೂ ನನಗೆ ಸಿಗೋದಿಲ್ಲ. ಬಟ್ ಅವರೊಬ್ಬರೇ ಕಷ್ಟಪಡ್ತಾರಲ್ಲ, ನಾನು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರಿಗೊಂಚೂರು ಹೆಲ್ಪ್ ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಅದು ಬಿಟ್ಟರೆ ಇದರಿಂದ ನನಗೇನೂ ಪ್ರಯೋಜನ ಇಲ್ಲ. ಸತೀಶ್ ಕರೀತಿರ್ತಾರೆ, ಬಾ ಕೆಳಗೆ ಬಾ, ಅಲ್ಲೇನು ಮಾಡ್ತೀಯಾ, ಬಾ ನೋಡ್ಕೋ, ಯಾವ್ಯಾವ್ದು ಹೆಂಗೆ ನೋಡ್ಕೋ ಅಂತ ಕರೀತಾರೆ. ಹನುಮ ಜಯಂತಿ ಪ್ರಯುಕ್ತ ತಿರುಪ್ತಿ ಲಾಡು ಸೂಪರ್ ಆಗಿದೆ ಇದು. ಗೋಡಂಬಿ ದ್ರಾಕ್ಷಿ ಅವ್ರು ಇನ್ನೂ ಕರೀತಾವ್ರಿ ದ್ರಾಕ್ಷಿ ಗೋಡಂಬಿ. ಏನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿವ್ನಿ, ಆಗೋಯ್ತಾ ಒಬ್ಬಟ್ಟು ನಾನು ಮಾಡ್ಕೋಬೇಕಾ? ಹೊಂಟದ ಇವಾಗ ಉಂಕಣ ನನಗೆ ಕೊಡೋದು ನಾನೇ ತಿಂತೀನಿ. ಕೊಡೋ ನಾನು ಮಾಡ್ತೀನಿ ಅಕ್ಕಿ ರೊಟ್ಟಿ. 5 ಬಿಟ್ಬಿಡು. ಕೊಡು ನಾ ಮಾಡ್ತೀನಿ. ನೀ ಚೌಟ್ರಿಗಾರ ಹೋಗು, ಎಲ್ಲಾರ ಹೋಗು, ನನಗೆ ಕೇಳ್ತೀಯ? ತುಪ್ಪದಲ್ಲೇ ಕರೀತಾವ್ರೆ ದ್ರಾಕ್ಷಿ ಗೋಡಂಬಿ ಬಾಸು. ಆ್ಯಕ್ಚುಲಿ ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಸತೀಶ್ಗೆ ಫ್ರೆಂಡ್. ಅವರು ಫೋನ್ ಮಾಡಿದರು, ಸತೀಶ್ ಹನುಮ ಜಯಂತಿ ಪ್ರಯುಕ್ತ ಬರೋ ಭಕ್ತಾದಿಗಳಿಗೆ ಏನಾದರೂ ಮಾಡಿಕೊಡ್ತೀರಾ, ಲಾಡು ಮಾಡಿಕೊಡ್ತೀರಾ ಅಂತ. ಅದಕ್ಕೆ ಆಯಿತು ಸರ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಮೊದಲು 2,000-3,000 ಹೇಳಿದರು. ಅದಕ್ಕೆ ಸತೀಶ್ ನಾನು 5,000ನೇ ಮಾಡಿಕೊಡ್ತೀನಿ ಅಂತ ಹೇಳಿ ತುಪ್ಪದಲ್ಲೇ ಸೇಮ್ ತಿರುಪತಿ ಲಾಡು ಯಾವ ಥರ ಇರುತ್ತೋ ಅದೇ ಶೇಪು ಸೈಜ್ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ, ಲವಂಗ ಎಲ್ಲ ಹಾಕಿ ಸ್ಪೆಷಲ್ ತುಪ್ಪದ್ದು ನಂದಿನಿ ಗೀ ಲಾಡು ಮಾಡ್ತಾ ಇರೋದು. ನಾವೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ತಿರುಪತಿ ಥರ ಬರೋಕ್ಕಾಗಲ್ಲ ಗೈಸ. ಹೆಸ್ರು ಮಾತ್ರ ಹೇಳ್ಬೋದು, ತಿರುಪತಿ ವೆಂಕಟೇಶ್ವರ ಸನ್ನಿಧಾನದ ಲಡ್ಡುನೇ ಲಡ್ಡು. ಸೊ ನಾವು ಕಂಪೇರ್ ಮಾಡ್ಕೋತಾ ಝೀರೋ ಮಾಡಿ ಕಟ್ಟಿಬೇಡಿ. ಅದಕ್ಕೆ ಹೇಳಿ ಕೂತಿದ್ವಿ, ನಾಳೆ ಪ್ಯಾಕ್ ಮಾಡೋದು ನಾವು. ಅದಕ್ಕೆ ಜಾಸ್ತಿ ಗಟ್ಟಿ ಮಾಡಬೇಡಿ ಅಂದ್ರೆ ಹಂಗೆ ಕಟ್ಟಿಬೇಕಾರೆ ಬರೋದಾಗ ಅದು ಯಾವುದೇ ಕೆಲಸ ಇರಲಿ ಗಾಯ್ಸ್, ನಾನು ಮಾಡ್ತೀನಿ, ನಾನು ಇದ್ದೀನಿ ಅಂತ ನಾನು ಮುಂದೆ ಹೋಗಿ ಮುಂದಾಳತ್ವ ತಗೋತೀನೋ ಹೊರತು ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ ಅಂತ ನಾನು ಹಿಂದೆ ಯಾವತ್ತೂ ಸರಿಯೋ ಮಾತೇ ಇಲ್ಲ. ನನ್ನ ಕೈಲಾಗಲಿ ನನ್ನ ಕೈಲಾಗದೇ ಇರಲಿ, ಮಾಡೋ ಕೆಲಸನ ಬೇಜಾರು ಮಾಡ್ಕೊಂಡು ಯಾವತ್ತೂ ಮಾಡಲ್ಲ, ಮಾಡೂ ಇಲ್ಲ. ಖುಷಿಯಿಂದ ಇಂಟ್ರೆಸ್ಟಿಂದ ಜೋಶಿಂದನೇ ಮಾಡ್ತೀನಿ. ಸೊ ಇವರು ನಮ್ಮ ಸ್ವೀಟ್ ಮಾಸ್ಟರ್ ಸೋಮಣ್ಣ ಅಂತ, ಅವರು ನಮ್ಮ ಗೋಡನಲ್ಲಿ ಬಂದು ಸ್ಪೆಷಲ್ಲಾಗಿ ಲಾಡು ಮಾಡ್ತಾ ಇರೋದು ನಂಗೆ ಇನ್ನೂ ಖುಷಿ ಆಯಿತು. ಬಿಕಾಸ್ ನಾವು ಆರ್ಡ್ರ್ ಕೊಟ್ಟರೆ ಅವ್ರ ಗೋಡನಿಂದ ಮಾಡಿ ತಂದು ಕೊಡ್ತಿದ್ರು. ಬಟ್ ಇವತ್ತೇ ಅವರೇ ಬಂದು ಖುದ್ದಾಗಿ ಮಾಡಿದ್ದು ಇನ್ನೂ ಖುಷಿ ಆಯಿತು. ಗೈಸ್ ನಂಬ್ತಿರೋ ಬಿಡ್ತಿರೋ, ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ. ಹೀಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಲವಲವಿಕೆಯಿಂದ ಖುಷಿಯಿಂದ ಅವ್ರಿಗೆಲ್ಲ ಟೀ ಮಾಡಿಕೊಂಡು ಅವ್ರು ಮಾಡೋ ಕೆಲಸದಲ್ಲಿ ನಾನು ಸಹಾಯ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದ ಸರ್ವಜ್ಞ ಅನ್ನೋ ಥರ ಆಗುತ್ತೆ. ನಾನಂತೂ ನಮ್ಮ ಹುಡುಗರನ್ನ ರೇಗಿಸ್ತಾ ಇದ್ದರೆ ನನಗೆ ತಿಂದಿದ್ದೇ ಜೀರ್ಣ ಆಗಲ್ಲ. ರೊಟ್ಟಿ ಎಲ್ಲ ಆರೋಗಿತ್ತು. ಸತೀಶ್ ಬಿಸಿ ಬಿಸಿ ಪಲಾವ್ ಮಾಡ್ತಾಯಿದ್ರು, ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತು. ಸತೀಶ್ ನಂಗೆ ಬೈತಾಯಿದ್ರು ಗೈಸ್, ಹಿಂಗೆ ತಿಂದು ಊದ್ತಾ ಇರು ಅಂತ.
ನಾವು ಮಾಡಿದ್ದು ನಮಗೆ ತಿನ್ನೋಕ್ಕಾಗಲ್ಲ. ಬೆಳಗ್ಗೆ 6:30ಲೇ ರೊಟ್ಟಿ ಮಾಡಿದ್ದೀನಿ, ಬಟ್ ನನಗೀಗ ಪಲಾವ್ ಬೇಕು ಅನ್ನಿಸ್ತಾ ಇದೆ. ಬಟ್ ಸತೀಶು ಬೈತಾರೆ ಗೈಸ್, ರೈಸ್ ಐಟಮ್ ತಿನ್ನಬೇಡ ಅಂತ. ಸೊ ಅವ್ರು ಬೈದಷ್ಟು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮತ್ತೆ ಒಂದು ರೌಂಡ್ ದಪ್ಪ ಆಗಿದ್ದೀನಿ. ಏನಾದರೂ ಆಗಲಿ ಎತ್ಲಾಗಿ ತಿನ್ಕೊಂಡು ಚೆನ್ನಾಗಿರಬೇಕು ಅಲ್ವಾ. ಸೊ ಸಣ್ಣ ಏನು ಮಾಡೋಕ್ಕಾಗತ್ತೆ, ಹಂಗೆ ಅಂತೀನಿ ಅಷ್ಟೇ. ತೀರಾ ಏನು ತಿನ್ನಲ್ಲ, ನೋಡಿದಾಗ ಆಸೆ ಆದಾಗ ತಿನ್ನಬೇಕು. ಇರೋದು 3 ದಿನ ಅಲ್ವಾ ಗೈಸ್, ಏನಂತೀರಾ? ಅಯ್ಯೋ ಭಗವಂತ, ಕರ್ಕೊಂಬರ್ದ ನನ್ನ ಈಗಲೇ ನೀನು. ಎಷ್ಟು ಸಾವು ಮರ್ರೆ, ಎಲ್ಲಿದೆ ಸಾವು? ತಮಸಿಗಾರು ಸುಟ್ಟೋಯ್ತೈತೆ, ಕೈ ಹಾಕ್ಬಿಟ್ಟಿಲ್ಲ, ನಕ್ಕಂಡು ಕೈ ಬೆಂದೋಗ್ಬಿಡ್ತದೆ. ಅಪ್ಪಾಜಿ ನಂಬಿಕೆ ಬತ್ತಲ್ವಾ? ಏನ್ರಿ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು. ಅಣ್ಣ 5 ಅಣ್ಣ. ಹ್ಞೂ ಅಣ್ಣ, 5 ಇಟ್ರೆ ಮುಗೀತು. ಇಲ್ಲೊಂದಿದೆ ಪಕ್ಕ, ಅಲ್ಲೊಂದಿದೆ 150 ಇರುತ್ತೆ ಒಂದು ಟ್ರೇಲಿ. ಎಷ್ಟು ಕೆಳಗಡೆ ಅಣ್ಣ? ಅಡ್ಡ 7, ಉದ್ದ 11. 70. ಹಾಂ 11 ಹೇಳಲ್ವಾ? ಓದ್ದೇ ಇದ್ರು ದಿನ ಮಾಡಿ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಪಕ್ಕ ಹೇಳ್ತಾ ಇದ್ಯಾ 150. ಓದಿರೋದು 9ನೇ ಕ್ಲಾಸು 4 ಸತಿ ಫೇಲ್ ಆಗಾನೆ. ಇದು ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಲೇಟ್ ಆಗಿ ಹೇಳಿದ್ರು ಲೇಟೆಸ್ಟ್ ಆಗಿ 11 ಗೊತ್ತಿರಲ್ಲ. ಟೋಟಲ್ ಮಾಡಿ ಎಷ್ಟಾಯ್ತು? 11 ಎಷ್ಟು? 77. ಮಾತಾಡಿ ಟೈಟ್ ಆಗೋದು, ತಿನ್ನೋಕ್ಕಾಗಲ್ಲ, ಸ್ಮೂತ್ ಇರಲ್ಲ. ದೇವಸ್ಥಾನದಲ್ಲಿ ಗಟ್ಟಿ. ಗಾಯ್ಸ್, ಇದಿಷ್ಟು ನಿನ್ನೆ ನಡೆದಂಥ ವಿಡಿಯೋ. ಸೊ ಇದು ಇವತ್ತಿನ ಬೆಳಗ್ಗೆಯಿಂದ ವಾಕ್ ಮುಗಿಸ್ಕೊಂಡು ಬಂದು ಇವತ್ತು ಪೊಂಗಲ್ ತಿಂಡಿ. ಸೊ ಹಾಗಾಗಿ ನಾನು ಫಸ್ಟಿಗೆ ತಿಂಡಿ ಇತ್ತು ಆಲ್ರೆಡಿ, ತಿಂಡಿ ಮಾಡೋಕ್ಕೇನು ಹೋಗಲಿಲ್ಲ. ಫಸ್ಟ್ ಮನೆ ಕಸ ಗುಡಿಸಿ ಎಲ್ಲ ರೆಡಿ ಮಾಡಿಕೊಂಡು ನಾನು ನೋಡಿದ್ರಿ ಅಲ್ವಾ ಹಿಂದಿನ ದಿನ
ಹಾರ ಎಲ್ಲ ಪೋಣಿಸಿಟ್ಕೊಂಡಿದ್ದೆ, ಹೂವು ಎಲ್ಲ ತರಿಸಿಟ್ಕೊಂಡಿದ್ದೆ, ತಾವರೆ ಹೂವು, ಸಾಮಂತಿಗೆ ಹೂವು, ಮಲ್ಲಿಗೆ ಹೂವು, ಗಣಗ್ಲ ಹೂವು. ಸೊ ಹನುಮ ಜಯಂತಿ ಅಲ್ವಾ, ನಮ್ಮದು ಹನುಮಂದು ಬೆಳ್ಳಿ ಫೋಟೋ ಇದೆ ನಮ್ಮ ಮನೇಲಿ. ಸೊ ಹನುಮ ಅಂದರೆ ಎಲ್ರಿಗೂ ಭಕ್ತಿ, ಭಯ, ಶಕ್ತಿ, ಒಂಥರ ಭಯಭಕ್ತಿ. ಸೊ ಹಾಗಾಗಿ ನೀಟಾಗಿ ಗುರುವಾರ ಬೇರೆ ರಾಯರ ವಾರ. ಸೊ ತಾವರೆ ಹೂವು ಕಳ್ಸೋಕ್ಕೆಲ್ಲ ಮುಡಿಸಿ ಹೇಗೆ ಅಲಂಕಾರ ಮಾಡಿದ್ದೀನಿ ಕಮೆಂಟ್ ಮಾಡಿ. ತುಪ್ಪದ ದೀಪ ಕೂಡ ಕೈಯಲ್ಲಿ ಬೆಳಗಿದ್ದೀನಿ ಇವತ್ತು. ನಾವು ಪಡ್ತಾ ಇರೋ ಕಷ್ಟಕ್ಕೆ ಒಂದು ಒಳ್ಳೆ ರೀತಿ ಸ್ಪಂದಿಸಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಏನೋ ಒಂಥರ ಒಳ್ಳೆಯದಾಗಲಿ ಅಷ್ಟೇ, ಇನ್ನೇನಿಲ್ಲ ಗೈಸ್. ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಮಕ್ಕಳು ಒಳ್ಳೆ ವಿದ್ಯಾಬುದ್ಧಿ ಕಲೀಲಿ. ಇವಾಗ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳದೇ ದೊಡ್ಡ ಜವಾಬ್ದಾರಿ. ಸೊ ನನಗೂ ಕೂಡ ಅದೇ ಮಹಾಮಂಗಳಾರತಿ ಮಾಡಿದೆ ಫೈನಲಿ. ಏನೋ ಒಂಥರ ಸಮಾಧಾನ ಆಯಿತು ಗೈಸ್. ಎಲ್ಲ ಫಟ ಅಂತ ಐ ಥಿಂಕ್ 7:45 ಅಷ್ಟರಲ್ಲಿ ಮನೇಲಿ ಪೂಜೆ ಮಾಡಿಬಿಟ್ಟೆ. ಮಹಾಮಂಗಳಾರತಿ ಮಾಡಿ ಹೊಸ್ಲಿಗೆ ದೇವ್ರ ಮನೆಗೆ ಪ್ರತಿಯೊಂದಕ್ಕೂ ದೀಪ ಎಲ್ಲ ಹಂಚಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಬಂದಿದ್ದೀನಿ. ರಾಯರ ಮಠಕ್ಕೆ ಪ್ರತಿ ಗುರುವಾರ ಬರ್ತೀನಿ. ಇವತ್ತೇನಪ್ಪ ಸ್ಪೆಷಲ್, ಹನುಮ ಜಯಂತಿಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಮಾರುತಿ ಟೆಂಪಲ್ಗೂ ಹೋಗೋಣ. ಅಲ್ಲಿಗೂ ಕೂಡ ದೇವಸ್ಥಾನಕ್ಕೂ ಕೂಡ 51 ವೀಳ್ಯದೆಲೆ ಹಾರ ಕಟ್ಟಿದ್ದೀನಿ. ಅದನ್ನು ಕೊಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಬರೋಣ ಅಂತ. ಮಂಗಳಾರತಿ ಮಾಡಿಸ್ಕೊಂಡು, ಅರ್ಚನೆ ಮಾಡಿಸ್ಕೊಂಡು, ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು, ದೇವ್ರ ಹತ್ರ ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ ಎಲ್ಲ ತೆಕ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡೋದು ಅಂದರೆ ಏನೋ ಒಂಥರ ಖುಷಿ ನನಗೆ. ನಾನು ದೇವ್ರ ಹತ್ರ ಯಾವತ್ತೂ ನನಗೆ ಅದು ಕೊಡು ಇದು ಕೊಡು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ನಾನು ಕೇಳೋದು ಸುಖ, ಶಾಂತಿ, ನೆಮ್ಮದಿ. ನಾನು ಯಾರ ವಿಷಯಕ್ಕೂ ಹೋಗಲ್ಲ, ಅದು ನಿಮಗೂ ಗೊತ್ತು. ಬಟ್ ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೇನೂ ಇರೋಲ್ಲ. ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೂ ಕೂಡ ಬಂದೆ. ಇವತ್ತಂತೂ 2 ಕಣ್ಣು ಸಾಲೋದಿಲ್ಲ ಗೈಸ್. ಪ್ರತಿಯೊಂದು ದೇವಸ್ಥಾನದಲ್ಲೂ ಅಲಂಕಾರ, ಎಸ್ಪೆಷಲಿ ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ನಾ ಬಂದಾಗ 8:15 ಆವಾಗಿನ್ನ ಅಭಿಷೇಕ ನಡೀತಾ ಇತ್ತು. ಸೊ ಅದು ಕೂಡ ನನಗೆ ನೋಡ್ಲಿಕ್ಕೆ ಸಿಕ್ತು. ಮಹಾಮಂಗಳಾರತಿ ಆಗೋಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ನಾನಿನ್ನು ಮಾರುತಿ ಟೆಂಪಲ್ ಕೂಡ ಹೋಗಬೇಕು. ಅಲ್ಲಿಗೂ ಕೂಡ ವೀಳ್ಯದೆಲೆ ಹಾರ ಮಾಡಿದ್ದೀನಿ 51, ಅದನ್ನು ಕೂಡ ಕೊಟ್ಟು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ದೇವ್ರಿಗೂ ಕೂಡ ಹಾಕ್ತಾ ಇದ್ದಾರೆ. ಸೊ ಬ್ಲೆಸ್ಸಡ್ ಅಂತ ಹೇಳ್ಬೋದು. ನಿಜಕ್ಕೂ ನಮ್ಮಪ್ಪ ಮಾರುತಿನ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಜೈ ಶ್ರೀರಾಮ್. ಆ ಮಾರುತಿ ನಿಮಗೂ ಕೂಡ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಆಯುಸ್ ಕೊಡಲಿ, ನೆಮ್ಮದಿ, ಸುಖ, ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ಅಲ್ಲಿಂದ ಒಂದೇ ಅವಸರಿಗೆ ಮನೆಗೆ ಬಂದೆ, ಗೋಡೌನಿಗೆ. ಯಾಕಂದರೆ ಇನ್ನು ಲಾಡು ಎಲ್ಲ ಪ್ಯಾಕಿಂಗ್ ಮಾಡಬೇಕಿತ್ತು. ಬೇಗ ಮಾಡು ನೀನು. ಇಲ್ಲೇ 2,000 ಲಾಡು ಐತೆ, ಬೇಗ ಮಾಡಬೇಕು, ಟೈಮ್ ಇಲ್ಲ ಅಲ್ಲಿ. ರೋಬೋ ಥರನೇ ಮಾಡಬೇಕು ಕೆಲಸ ಮಾಡುವಾಗ, ರೋಬೋ ಥರನೇ ಮಾಡಬೇಕು. ಬೇಗ ಮಾಡ್ರಿ ನೀವು. ಸೈಡ್ ಕುತ್ಕೊಳ್ಳಿ ನೀವು, ಅಲ್ಲಿ ಜಾಗ ಬಿಟ್ಟು ನನಗೆ. ಸೈಡ್ ಕುತ್ಕೋಬೇಕು ನೀವು. ನೀವು ಜರುಗಿ. ಎಷ್ಟೈತ್ ನೋಡಿ. ಇನ್ನ ಎಲ್ಲಿ ತಂದಿದ್ರಿ ತೊರಗಿ ಟ್ರೇಗಳ ಆಫೀಸ್ ರೂಮಿಂದ? ಅದಿನ್ನೂ ಪಿನ್ ಹಾಕಿ ನಾನು ಪಿನ್ ಆಗೈತಾ ಇದು? ಮಡ್ಚಿಡಿ ಮತ್ತೆ. ಮಡ್ಸಿ ಕೊಡ್ತೀನಿ, ಇಲ್ಲಿ ಬಾರೋ. ಮಡ್ಸಿ ಬಾರೋ. ಅಪ್ಪ ಮಕ್ಕಳು ಲೇಟ್ ಆಗುತ್ತೆ ಬಾರೋ. ತಗೋಬಾರ, ಮಡ್ಸ್ಕೊಡ್ತೀನಿ. ನೀನೇ ಹೊಡಿವೆ, ಹಾಕೋದು ಕೊಡ್ತೀನಿ. ಕೆಳಗೆ ಕೊಡು. ಏನೋ ಇದಕ್ಕೆ ಪಾಕ ತಿಂತಾರಲ್ವ, ಮಾಮೂಲಿ ನೀರನ್ನ ಹಾಕಿದ್ದು ಇವಾಗ.
ಗಾಯ್ಸ್ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟಿಗೆ ನಾವೆಷ್ಟು ಶ್ರಮ ಜೀವಿಗಳು ನಮ್ಮ ಮಕ್ಕಳನ್ನು ನಾವು ನಮ್ಮ ಕಷ್ಟ ನಮ್ಮ ನೋವು ಗೊತ್ತಾಗೋ ಥರ ಬೆಳೆಸ್ಬೇಕು. ಸೊ ನನ್ನ ಮಕ್ಕಳು ಕೂಡ ಸುಳ್ಳು ಹೇಳಬಾರ್ದು. ವಿಕ್ಕಿಗಿಂತ ಚಾರು ತುಂಬ ಹೆಲ್ಪ್ ಮಾಡ್ತಾಳೆ. ಅವನು ಮಾಡ್ತಾನೆ ಇಲ್ಲ ಅಂತಲ್ಲ, ಸ್ವಲ್ಪ ತಲಹರಟೆ. ಗಂಡು ಮಕ್ಕಳು ಗೊತ್ತಲ್ಲ ನಿಮಗೆ, ಚೇಷ್ಟೆ ಜಾಸ್ತಿ ಅಂತ. ತುಂಬ ಸುಸ್ತಾಗೋಯ್ತು ಇವತ್ತಂತೂ ಗೈಸ್ ನಿಜಕ್ಕೂ. 3 ಲಕ್ಷ ಬಂಡವಾಳ ಹಾಕ್ತೀನಿ. 3 ಲಕ್ಷ ಮೇವು ತಗೊಳ್ಳಲ್ಲ ನೀನು. ಅಲ್ಲ ಮೇವು ತಗೊಂಡೋಗ್ತೀನಿ ದಿನ ನಾನು. ಅದು ಯಾವ ಫೋನ್ ಹೇಳು? ಫೋನ್ ಯಾವ್ದು ಹೇಳೋದು? ಹೌದು, ಇಲ್ಲದೆ ಇರೋದೆಲ್ಲ ಅದೇನು ಕೇಳಿ ಹೋಗಿ ಒಡೆದಾರ ಕರೋ ಕಟ್ಕೊಬಿಡಿ. ಗುರುಮಲ್ಲಪ್ಪ 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 ಕಾಯಿ ಅಂತ ತಿರೀರಿ. ಕ್ಯಾಸೆಟ್ ಕ್ಯಾಸೆಟ್ ತೆಂಗಿನಕಾಯಿ ತುಳಿರಿ. 3 ಏನ ಏನ ಸದ್ಯ ಲಾಡು ಪ್ಯಾಕಿಂಗ್ ಮುಗೀತು. ಮನೆಗೆ ಹೋಗಿ ತಿಂಡಿ ತಿನ್ನೋಣ ಅಂದ್ಕೊಂಡೆ. ಹೊಟ್ಟೆ ಹಶು ತುಂಬ. 12:30 ಟೈಮು. ಬಟ್ ಬೈಲಿ ಬೇಗ ಟೈಮ್ ಆಗೋಯ್ತು. ಪಾರ್ಟಿ ಕಾಲ್ ಮಾಡ್ತಾ ಇದ್ದಾರೆ. 3 ಕಡೆ ಆರ್ಡ್ರ್ ಇದೆ. ಅಕ್ಕಿ ರೊಟ್ಟಿ ಮಾಡಬೇಕು, 300 ಅಕ್ಕಿ ರೊಟ್ಟಿ. ಉಂಡೆ ಹಾಕು ಬಾ ಅಂತ ಹಿಡ್ಕೊಂಬಿಟ್ರು ಗೈಸ್. ಇನ್ನು ಹೋಗಂಗಿಲ್ಲ ಬಿಡೋಂಗಿಲ್ಲ, ತಿಂಡಿ ತಿನ್ನೋಂಗಿಲ್ಲ ಬಿಡೋಂಗಿಲ್ಲ. ಇಲ್ಲೇ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಿನ್ನುವಂತೆ ಬಾ ಅಂತ. ಗೈಸ್ ನಾನು ಒಂದು ಹೇಳಬೇಕು, ಇವತ್ತು ನನಗೆ ಒಂದು ಗೃಹಪ್ರವೇಶ ಸತ್ಯನಾರಾಯಣ ಸ್ವಾಮಿ ಪೂಜೆ ಗೃಹಪ್ರವೇಶ ಇದೆ ಹಳೆ ಮನೆ ಹತ್ರ. ಅಲ್ಲಿಗೆ ಹೋಗಬೇಕಾಗಿತ್ತು. ಬಟ್ ನನಗೆ ಕೆಲಸದ ಬ್ಯುಸಿಲಿ ಟೆನ್ಷನಲ್ಲಿ ನಂಗೆ ನಿಜಕ್ಕೂ ಮರ್ತೋಗ್ಬಿಟ್ಟಿದ್ದೀನಿ. ಅವ್ರು ಬಂದು ನನ್ನ ಇನ್ವೈಟ್ ಮಾಡಿರೋದು, ಕರೆದಿರೋದು. ಸೊ ಚಾರು ಮಮ್ಮಿ ಹೋಗಲ್ವಾ ಎಲ್ಲಿಗೆ ಹೋಗಲ್ವಾ ಎಲ್ಲಿಗೆ ಅಂತ ನಾನು ರೇಗ್ತಾ ಇದ್ದೆ. ಆಮೇಲೆ ಅವಳು ಮಮ್ಮಿ ಹೋಗಲ್ವಾ ಅಂತ ನನಗೆ ನೆನಪಿಸಿದ್ಲು ನಿಜವಾಗ್ಲೂ. ಇನ್ನೇನೋ ಅಕ್ಕಿ ರೊಟ್ಟಿ ಎಲ್ಲ ಉಂಡೆ ಹಾಕಾಯ್ತು. ಈಗ ಮನೆಗೆ ಹೋಗೋಣ ತಿಂಡಿ ತಿನ್ನೋಣ ಅಂದ್ಕೊಂಡೆ. ಬಟ್ ಬಾಯ್ಲಿ ಸ್ವಲ್ಪ ಬೇಳೆ ಹೋಳಿಗೆನ ಎತ್ಬಿಡು, ನಾ ತುಂಬಿಸ್ಕೊಡ್ತೀನಿ ಅಂತ ಅಂದರು. ಅವರೇ ನಿಂತ್ಕೊಂಡು ಕೆಲಸ ಮಾಡುವಾಗ ಇನ್ನು ನನ್ನನ್ನು ಬಿಡ್ತಾರಾ? ಹೋಗಲಿ ಪಾಪ ಅಂತ ಅಕ್ಕಿ ರೊಟ್ಟಿ ಎಲ್ಲ ಮಾಡಾದಮೇಲೆ ಈಗ ಬೇಳೆ ಹೋಳಿಗೆನ ಎತ್ತಿ ಅಂದರೆ ಬೇಯಿಸಿ ಎತ್ತಿಡ್ತಾಯಿದ್ದೀನಿ. ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ ಗೈಸ್. ಬಿಸಿ ಹೋಳಿಗೆ ಹಂಚ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಗೊತ್ತು ಆ ಕಷ್ಟ. ಹೋಗ 5 ನಿಮಿಷ ಫ್ಯಾನ್ ಹತ್ರ ನಿಂತ್ಕೊಂಡು ಗಾಳಿ ತೊಗೊಳ್ಳೋದು, ಗಾಳಿ ಬೀಸ್ಕೊಳ್ಳೋದು, ಮತ್ತೆ ಬಂದು ಹೋಳಿಗೆ ಎತ್ತಾಕೋದು. ಇದೇ ಆಗೋಯ್ತು ಇವತ್ತು ನನ್ನ ಪರಿಸ್ಥಿತಿ. ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನೀವೇ ನೋಡಿದ್ದೀರಾ. ಸೊ ಮನೆಗೆ ಬಂದೆ. ವೆರಿ ಗುಡ್ ಆಫ್ಟರ್ನೂನ್. 2:15 ಟೈಮ್. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಮರ್ತ್ಬಿಟ್ಟಿದ್ದೆ ಬೆಳಗ್ಗೆಯಿಂದ ನನ್ನ ವರ್ಕ್ ಪ್ರೆಷರ್, ನನ್ನ ಕೆಲಸ ನೀವೇ ನೋಡ್ತಾ ಇದ್ದೀರಾ. ನಮ್ಮ ಹಳೆ ಮನೆ ಪಕ್ಕ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಪೂಜೆಗೆ ಕರೀದೇನೆ ಹೋಗಬೇಕಂತೆ. ಅದರಲ್ಲೂ ಇವತ್ತು ಹನುಮ ಜಯಂತಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಕರೆದಿದ್ದಾರೆ. ಹೋಗದೆ ಇರೋಕ್ಕಾಗತ್ತಾ? ಸೊ ಬನ್ನಿ ಹೋಗೋಣ. ನಿಜವಾಗ್ಲೂ ಮರ್ತೋಗಿತ್ತು ಗೈಸ್. ಇವಾಗ ನೆನಪಿಸ್ಕೊಂಡೆ. ಒಂದು ಸಿಂಪಲ್ ಬಾಂದಿನಿ ಸಾರಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಪಾಟ್ ಡಿಸೈನ್ ಇದೆ. ಬ್ಲೌಸ್ ಈ ರೀತಿ. ಸೊ ತುಂಬ ವರ್ಷ ಹಳೆಯ ಸಾರಿ. ಸತೀಶಿದ್ದು ಚೈನ್ ಸಿಕ್ಕಿದ್ದು ಹಾಕ್ಕೊಂಬಿಟ್ಟೆ. ಸೊ ಅರ್ಜೆಂಟಲ್ಲಿ ರೆಡಿಯಾಗಿದ್ದೀನಿ. ಏನೂ ಮೇಕಪ್ ಇಲ್ಲ. ಕೈಕಾಲು ಮುಖ ತೊಳೆದು ಒಂಚೂರು ಕಾಜಲ್, ಹಣೆ, ಬೊಟ್ಟು ಹಾಕ್ಕೊಂಡು, ಜುಟ್ಟು ಕಟ್ಟಿಲ್ಲ, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಆ್ಯಸ್ ಯೂಶಲ್ ನನ್ನ ಕೈಗೆ ಏನು ಸಿಕ್ತೋ, ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಿ ಇಟ್ಟಿದ್ನೋ ಅದನ್ನೇ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದ್ದೀನಿ. ಸುಮಾರು ವರ್ಷ ಹಳೆ ಸಾರಿ ಹಾಕ್ಕೊಳ್ಳೋದೆ ಹಾಗೆ ಇಟ್ಬಿಟ್ಟಿದ್ದೆ. ಇವತ್ತು ನೆನಪಾಯ್ತು ಈ ಸಾರಿ ಉಟ್ಕೊಳ್ಳೋಣ ಅಂತ. ಸೊ ಹೋಗೋಣ ಬನ್ನಿ. ಆದರೆ ವೀಡಿಯೋ ಮಾಡ್ತೀನಿ ಗೈಸ್. ನಮ್ಮ ಹಳೆ ಮನೆ ಹತ್ರ ಇರೋದು. ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಸೊ ಹೇಗೆ ಕಾಣ್ತಾ ಇದ್ದೀನಿ? ಇಲ್ಲಿ ಬೆಳಗ್ಗೆಯಿಂದ ತುಂಬ ಸುಸ್ತಾಗಿದೆ ಆ್ಯಕ್ಚುಲಿ ನನಗೆ. ಸೊ ನಾನು ಚರ ಹೋಗ್ತಾಯಿದ್ದೀವಿ. ಅವ್ನು ಬರ್ತಾಯಿಲ್ಲ. ಬನ್ನಿ ಹೋಗುವ. ಕೆಲಸ ಮಾಡಿ ಟಯರ್ಡ್ ಆಗಿದೆ.
ಹೋಗುವ ಬನ್ನಿ ಹೊರಡುವ. ಸೊ ಹೊಸ ಮನೆ ಗೃಹ ಪ್ರವೇಶ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದಮೇಲೆ ಮುಗಿ ಕೊಡಬೇಕಲ್ವ. ಸತೀಶ್ ಹತ್ರನೂ ದುಡ್ಡು ಇಸ್ಕೊಂಡಿರಲಿಲ್ಲ, ನನ್ನ ಹತ್ರನೇ ಇದ್ದಿದ್ದು ಸ್ವಲ್ಪ ಅಮೌಂಟ್ನ ಹಾಕ್ಬಿಟ್ಟು ರೆಡಿ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ನಾನು ಅಂಬೋ ಅಂದ್ಕೊಂಡು ಬಿಸಿಲಲ್ಲಿ ಹೋಗ್ತಾ ಇದ್ದೀನಿ. ಅವಳು ಸೈಕಲಲ್ಲಿ ಬರ್ತಾವಳೆ. ಎಂಥವ್ರು ಇರ್ಬೇಕು ಇವರು ಸೈಕಲ್. ಹಾಂ ಬೇಡಕ್ಕನವ, ಏಯ್ ಹೊಡಿತೀನಿ ಹೊಡಿ, ಸೈಕಲಲ್ಲಿ ಕರ್ಕೊಳ್ತೀನಿ ಬಾ ಅಂತ. ಗಾಡಿ ತೊಗೊಂಡೋಗೋರೆ ಸತೀಶು, ನಂಗೆ ಗೊತ್ತೇ ಇಲ್ಲ ಗಾಡಿ ತೊಗೊಂಡೋಗೋರೆ ಅಂತ. ಅಯ್ಯೋ ಅಂಬೋ ಅಂದ್ಕೊಂಡು ಬಿಸಿಲಲ್ಲಿ ಇಂಥ ಪರಿಸ್ಥಿತಿ ನಂಗೆ ಬರಬಾರ್ದಿತ್ತು ಗೈಸ್. ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ನನಗೆ ಆಕಾರ ಬಂತು. ಬೂದ್ ಥರ ಕಾಣ್ತಾ ಇದೆಯಾ ಬಿಸಿಲಿಗೆ. ಹೆಂಗೆಂಗೋ ಉಟ್ಕೊಂಬಿಟ್ಟೆ ಸ್ಯಾರಿ. ಆ್ಯಕ್ಚುಲಿ ಸ್ಯಾರಿ ಐರನ್ ಮಾಡಬೇಕು, ಬಾಂದಿನಿ ಸ್ಯಾರಿ, ಇಲ್ಲಾಂದರೆ ಹೀಗೆ ಆಗೋದು. ನಿಮ್ಗೆ ಏನು ಕಾಣಿಸ್ತಾ ಇದೆ? ಆ ಬ್ಲೂ ಕಲರ್, ಡಿಸ್ಟಂಪರ್ ಬ್ಲೂ ಕಲರ್ ಪೇಂಟ್ ಇರೋ ಮನೆ ನಮ್ಮದು ಹಳೆಯ ಮನೆ. ಕಾಣಿಸ್ತಾ? ಡಿಸ್ಟಂಪರ್ ಬ್ಲೂ ಕಲರ್, ಯೆಲ್ಲೋ ಕಲರ್ ಟ್ಯಾಂಕ್. ಎಲ್ಲರ ಮನೆ ಮೇಲೂ ಯೆಲ್ಲೋ ಕಲರೇ, ಬಟ್ ಅದು ಡಿಸ್ಟಂಪರ್ ಬ್ಲೂ ಕಲರ್ ಮನೆ ನಮ್ಮದು. ಸೊ ನಡ್ಕೊಂಡು ಈಗ ಫೈನಲಿ ಇದೆ ಹೊಸ ಮನೆ ಗೃಹ ಪ್ರವೇಶ ಸತ್ಯನಾರಾಯಣ ಸ್ವಾಮಿ ಪೂಜೆ. ಹೋಗಿದ ತಕ್ಷಣ ಎಲ್ಲ ತುಂಬ ಖುಷಿ ಪಟ್ಟರು. ಮಂಗಳಾರತಿ ಕೂಡ ಕೊಟ್ಟರು. ಮಂಗಳಾರತಿ ತಗೊಂಡು ಸ್ವಾಮಿಗೆ ಅಕ್ಷತೆ ಹೂವು ಹಾಕಿ ಪೂಜೆ ಮಾಡಿಕೊಂಡು ತೀರ್ಥ ಸತ್ಯನಾರಾಯಣ ಸ್ವಾಮಿ ಪ್ರಸಾದ, ಪೂಜೆದು ಪ್ರಸಾದ ಎಲ್ಲ ಈಸ್ಕೊಂಡು ಗಣಪತಿ ಹೋಮನೂ ಕೂಡ ಮಾಡಿದ್ರಂತೆ. ಸೊ ಮಾತಾಡಿಸ್ಕೊಂಡು ಒಂದು 5-10 ನಿಮಿಷ ಕೂತಿದ್ದು, ಕುಂಕುಮ ತಾಂಬೂಲ ಎಲ್ಲ ಕೊಟ್ಟರು. ಈಸ್ಕೊಂಡು ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ ಥರ, ನನ್ನ ಏಜ್ ನನಗಿಂತ ಸ್ವಲ್ಪ ದೊಡ್ಡವರು, ಅಕ್ಕಂದ್ರ ಥರ, ಸಿಸ್ಟರ್ಸ್ ಥರ. ನನ್ನ ಏಜು ಹೇಮಾ, ಅವ್ರ ಅಕ್ಕಂದರು ಇವರೆಲ್ಲ. ಸೊ ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾರೆ, ವೀಡಿಯೋಸ್ ನೋಡ್ತಾರೆ. ತುಂಬ ಖುಷಿ, ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ ಎಲ್ಲರೂ, ಅಕ್ಕ ತಂಗಿರ ಥರ. ಸೊ ತುಂಬ ಖುಷಿ ಆಯಿತು. ಹಳೆ ಮನೆ ಹತ್ರ ಇದ್ದಾಗ ಡೈಲಿ ನೋಡ್ತಾ ಇದ್ದೆ, ಇವಾಗ ಈ ಕಡೆ ಬಂದಮೇಲೆ ತೀರಾ ಅಪರೂಪ ಸಿಗೋದು. ಸೊ ನೋಡಿ ಆಫ್ಟರ್ ಲಾಂಗ್ ಗ್ಯಾಪ್ ಖುಷಿ ಆಯಿತು. ಸೊ ದಾಕ್ಷು ಮತ್ತು ರವಿ ತುಂಬ ಕ್ಲೋಸ್ ನನಗೆ, ಅಕ್ಕ ಅಕ್ಕ ಅಂತ ಎಲ್ಲೋದ್ರೂ ಮಾತಾಡ್ತಿರ್ತಾರೆ. ಇವರೇ ಅವರ ಹಸ್ಬೆಂಡ್ ರವಿ. ಮಾತಾಡ್ಸ್ಕೊಂಡು ಬರೋಣ ಅಂತ ಮೇಲೆ ಹೋದೆ. ಊಟಕ್ಕೆ ಕೂತಿದ್ರೆ ಆ್ಯಕ್ಚುಲಿ. ಬನ್ನಿ ಅಕ್ಕ ಊಟ ಮಾಡಿ ಅಂತ. ಇಲ್ಲ ನೀವು ಮಾಡಿ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದೆ. ಸೊ ಅವರು ಬೆಳಗ್ಗೆಯಿಂದ ಹಾಸ್ಕೊಂಡಿದ್ರಂತಲ್ಲ, ಸೊ ಹಾಗಾಗಿ ಊಟ ಮಾಡ್ತಾಯಿದ್ರು. ಎಷ್ಟು ಹೇಳಿದ್ರು ಬಿಡಲಿಲ್ಲ. ಅಕ್ಕ ಊಟ ಕೂತ್ಕೊಂಡ್ಬಿಟ್ಟಿದ್ದೀನಿ, ಇರಿ ಅಕ್ಕ 5 ನಿಮಿಷ ವೆಯ್ಟ್ ಮಾಡಿ ಅಂತ. ಇಲ್ಲ ಕಣಪ್ಪ ಅಂದರೂ ಕೇಳಲಿಲ್ಲ. ಸೊ ತೊಗೊಂಡೋಗಿದ್ದಂಥ ಗಿಫ್ಟ್ನ ಎಲ್ಲ ಕೊಟ್ಟು ಅವ್ರ ಅಮ್ಮನಿಗೆ ಮೂಯೆಲ್ಲ ಬರ್ಕೊಂಡು ಹೋಗಿದ್ದೆ ಅಲ್ವ ಕವರು. ಸೊ ಅದನ್ನೆಲ್ಲ ಪ್ರೆಸೆಂಟ್ ಮಾಡಿ, ಅವರು ಗಂಡ ಹೆಂಡತಿ ಅಂತೂ ತುಂಬ ಇಷ್ಟಪಡ್ತಾರೆ. ನನಗೂ ಅವ್ರು ಕಂಡ್ರೆ ಕ್ಯೂಟ್ ಕಪಲ್ ತುಂಬ ಇಷ್ಟ. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತಗೊಂಡು, ಅಮ್ಮ ಜೊತೆ ಕೂಡ ಒಂದು ಫೋಟೋ ತೆಕ್ಕೊಂಡು ಎಷ್ಟು ಹೇಳಿದ್ರು ಬಿಡಲಿಲ್ಲ, ಊಟ ಮಾಡಲೇಬೇಕು ನೀವು ಅಂತ. ಜಸ್ಟ್ ನಾನು 1-1:30 ರೊಟ್ಟಿ ತಿಂದಿದ್ದೆ, ಅಂಥದ್ರಲ್ಲೂ ಊಟ ಇವತ್ತು ಭರ್ಜರಿ. ಸ್ವಲ್ಪ ಬಾಯ್ ಮಾಡ್ತಾವ್ರೆ ಅವ್ರು, ಬ್ಯುಸಿ ಆಗೋರು. ಬಾಯ್ ತಿಂದು ದಪ್ಪ ಆಗಿಲ್ಲ ನಾನು, ಗ್ಯಾಸ್ಟ್ರಿಕ್ಕಿಗೆ ದಪ್ಪ ಆಗಿದ್ದೀನಿ ಬಡಕಣಪ್ಪ. ನಿಜ ಅಂದರೆ ಬೆಳಗ್ಗೆಯಿಂದ ತಿಂದಿರಲಿಲ್ಲ ಅಲ್ವಾ, ಈಗ 12:30 ತಿಂದಿದ್ದಲ್ವಾ. ಹೆಂಗಂಡು ಎನರ್ಜೆಟಿಕ್ ಇನ್ನೂ ಚಿಕ್ಕ ಪಾಪು. ಇನ್ನೊಂದು ಮದುವೆ ಆಗ್ಬಿಡಿ ನೋಡಿ ದಾಕ್ಷ. ಚಿಕ್ಕೋನಲ್ವಾ ಅದಕ್ಕೆ ದಾಕ್ಷ ಅಕ್ಕ ಅಂತ. ಏನು ಗೈಸ್, ಭರ್ಜರಿ ಊಟ, ಉರುಮಲ್ಲಿ ರೋಟಿ ಊಟ ಆಯಿತು. ನಾನೇನು ಜಾಸ್ತಿ ತಿನ್ನಲಿಲ್ಲ, ಪಲಾವ್ ಅಂತ ಹಾಕಿಸ್ಕೊಳ್ಳೇ ಇಲ್ಲ. ನಾನು ಇವಾಗ ಜಸ್ಟ್ ಗೋಡೌನಲ್ಲಿ ತಿಂದಾಗಲೇ 1 ಗಂಟೆ ಮಧ್ಯಾಹ್ನ. ತಿನ್ನಬೇಕು ಅಂತ ಅನಿಸಿರಲಿಲ್ಲ, ಹೊಟ್ಟೆ ಹಸಿವಿರಲಿಲ್ಲ ಗೈಸ್. ಆದರೂ ಪಾಪ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಬಿಡಬಾರ್ದಲ್ವ. ಸೊ ತಿನ್ಕೊಂಡು ತಾಂಬೂಲ ಎಲ್ಲ ಇಸ್ಕೊಂಡು ಮನೆಗೆ ಹೋಗ್ತಾ ಇದೆ. ಅಂಬೋ ಅಂತ ನಡ್ಕೊಂಡು ಬನ್ನಿ ಹೋಗಿ. ಇದೊಂಥರ ಎಕ್ಸ್ಪೀರಿಯೆನ್ಸ್, ನಡ್ಕೊಂಡು ಹೋಗೋ ಚೆನ್ನಾಗಿದೆ. ರೋಡಲ್ಲೆಲ್ಲ ನನ್ನೇ ನೋಡ್ತವ್ರೆ, ಏನೇ ಒಳ್ಳೆ ನಡ್ಕೊಂಡು ಬಂದವಳಲ್ಲ ಅಂತ. ನಮ್ಮ ಗಾಡಿ ಕೂಡ ಬಂದಿದೆ ಗೈಸ್. ಮನೆಗೆ ಬಂದಾಯಿತು ಗೈಸ್. ಏನು ಬಿಸಿಲು ಗೈಸ್, 2 ದಿನ ಮಳೆ ಹುಯ್ದುಬಿಟ್ಟು. ಯಪ್ಪ ದೇವ್ರೆ ಯಪ್ಪ, ತುಂಬ ಖುಷಿ ಆಯಿತು. ಊಟ ಮಾಡೋದಕ್ಕೆ ಬಿಡಲಿಲ್ಲ. ಸೊ ಮುಯ್ಯೆಲ್ಲ ಕೊಟ್ಟು ಊಟ ಮಾಡ್ಕೊಂಡು ಬಂದೆ. ಫುಲ್ ಸ್ವೆಟಿಂಗ್ ಗೈಸ್.
ಸತೀಶ್ ಕೂಡ ಬಂದರು. ಚೌಟ್ರಿ ಮುಗಿಸ್ಕೊಂಡು ಸಾಕಾಯಿತು. ಚೇಂಜ್ ಮಾಡೋಣ ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸತೀಶ್ದು ಚೈನ್ ಇದು ನಂದಲ್ಲ, ಮಾಡಿಸ್ಕೊಟ್ರಳು ನಾನು. ಬಿಟ್ಟಿ ಬಿಲ್ಡಪ್ ಡೌನ್ ರಾಣಿ, ಶೋ ಆಫ್ ರಾಣಿ ನಾನಲ್ವಾ. ಸೊ ಹಾಗಾಗಿ ಸುಸ್ತಾಯಿತು ಗೈಸು. ಬಟ್ಟೆ ಚೇಂಜ್ ಮಾಡಬೇಕು. ವಿಕ್ಕಿ ಮಾಡ್ಕೊಂಬಿಟ್ಟಿದ್ದಾನೆ, ಟಿ ವಿ ನೋಡ್ತಾ ನೋಡ್ತಾ. ಟ್ಯೂಷನಿಗೆ ಕಳಿಸ್ಬೇಕು ಅವನ್ನ ಇಬ್ಬರು ಸೇರಿ. ಚೆನ್ನಾಗಿದೆಯಾ ಸ್ಯಾರಿ? ಸುಮಾರು ವರ್ಷ ಆದಮೇಲೆ ಹಾಕ್ಕೊಂಡಿರೋದು. ನನಗಂತೂ ಇಷ್ಟ ಆಯಿತು ಗೈಸ್. ನಿಮಗೆ ಥರ ಬ್ರೈಟ್ ಕಾಣಿಸ್ತಾ ಇದ್ದೀನಿ ಅಲ್ವಾ? ಕೆಲಸ ಮಾಡಿ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದೆಯಾ ನನ್ನ ಫೇಸ್? ನೇಲ್ ಪಾಲಿಶೇ ಹಾಕೊಂಡಿಲ್ಲ. ಇಲ್ಲಿ ನೋಡಿ, ಎಲ್ಲ ಕೈಗೂ ಒಂದು ಕಲರ್ ಹಾಕ್ಕೊಂಡಿದ್ದೀನಿ. ಅರ್ಧಂಬರ್ಧ ಹೋಗಿದೆ, ಅರ್ಧಂಬರ್ಧ ಉಳ್ಕೊಂಡಿದೆ. ನನ್ನ ಕಾಜಲ್ಲೆಲ್ಲ ಮರ್ಜಾಗಿ ಕೆಳಗಡೆ ಬಂದಿದೆ. ಈ ಬಿಸಿಲಿಗೆ ನಂಬ್ತೀರಾ ಬಿಡ್ತೀರಾ, ನಾನು ಒಂದು ಕ್ರೀಮು ಪೌಡ್ರು ಏನೂ ಹಾಕಿಲ್ಲ. ಒಂಚೂರು ಕಾಜಲ್ಲು, ಐಲೈನರು, ಒಂಚೂರು ಲಿಪ್ಸ್ಟಿಕ್ ಹಾಕೊಂಡು ಹೋಗಿದ್ದೆ. ಮೀನ್ಸ್ ಅಂದರೆ ಲಿಪ್ ಬಾಂಬ್ ಹಾಕೊಂಡು ಹೋಗಿದೆ. ಅದು ಊಟ ಮಾಡುವಾಗ ಅರ್ಧಂಬರ್ಧ ಹೋಗಿದೆ, ಅರ್ಧಂಬರ್ಧ ಇದೆ. ಇದನ್ನು ನೀವು ಮೇಕಪ್ ಅಂತ ಕರಿತೀರ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಗೈಸ್, ಕಾರಳಾಗ್ತಾಯಿದೆ ನನ್ನ ಮುಖ. ಇಲ್ಲೊಂದು ಎಲ್ಲ ಕಡೆ ಸಣ್ಣ ಕಾರಳಾಗ್ತಾ ಇದೆ. ಬಟ್ಟೆ ಚೇಂಜ್ ಮಾಡ್ತೀನಿ ಗೈಸ್. ಓಕೆ, ಸಖತ್ ಟಯರ್ಡ್ ಆಗ್ತಾಯಿದೆ ಗೈಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಂಗೆ ಮಲ್ಕೊಂಡೆ, ಬಟ್ ನಿದ್ರೆ ಬರ್ತಾಯಿಲ್ಲ. ಜಾಸ್ತಿ ಟಯರ್ಡ್ ಆದಾಗ, ಮೈಕೈ ನೋವು ಆದಾಗ ನಿದ್ರೆ ಬರಲ್ಲ. ಸುಮ್ಮನೆ ಹಂಗೆ ರಿಲ್ಯಾಕ್ಸ್ ಮಾಡೋದು, ಮಲ್ಕೊಂಡು ಹೊರಳಾಡೋದು. ಗೋಡೌನ್ ಏನು ಇನ್ನೂ ಕ್ಲೀನ್ ಮಾಡಿಲ್ಲ. ಗೋಡೌನ್ ನೋಡ್ಬಿಟ್ರೆ ಚಳಿ ಜ್ವರ ಬಂದ್ಬಿಡುತ್ತೆ, ಅಷ್ಟು ಗಲೀಜಾಗಿದೆ. ಮೀನ್ಸ್ ತುಪ್ಪ, ಎಣ್ಣೆ, ಜಿಡ್ಡು, 2,000 ಲಾಡು ಹೊಡೆದಿರೋದು. ನಿನ್ನೆ ಸ್ವಲ್ಪ ಲಾಡು ಹೊಡೆದಿರೋದು, ಇವತ್ತು ಸ್ವಲ್ಪ ಲಾಡು ಹೊಡೆದಿರೋದು. ಸಖತ್ ಗಲೀಜಾಗಿದೆ ಗೋಡೌನು. ಗೋಡೌನ್ ಒಳಗಡೆ ಹೋದರೆ ತುಪ್ಪದ್ದು ಸ್ಮೆಲ್ಲು ಒಳಗಡೆಗೆ ಮುಗ್ರು ಬರ್ತಾಯಿದೆ. ಶಿವಶಂಕರ ಅಂತ ಮಲ್ಕೊಳ್ಳೋದೆ. ನಿದ್ರೆ ಬರ್ತಾಯಿಲ್ಲ. ವಿಡಿಯೋ ಎಡಿಟ್ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿದ್ರೆ ಮಾಡಲಾ, ಕೆಲಸ ಮಾಡಲಾ? ಕಾಮೆಂಟ್ ಮಾಡಿ. ಆಸೆ ಹೇಳಿ, ನಿಮ್ಗೀಗ ಒಂದು ಕಪ್ ಕಾಫಿ ಬೇಕು, ಅದೇ ಆಸೆ. ಕುಡಿತೀರಾ? ಅರ್ಧ ಕುಡಿದ್ರಾ? ಇಲ್ಲ, ಬ್ರೆಡ್ ಇಟ್ಟಿಲ್ವಾ? ಎಲ್ಲೋಗಿದ್ರೆ? ಇದು ಅಡುಗೆ ಮನೆಗೆ ಹೋಗಿ ಮುನ್ನೂರು ಜನ ಕಡ್ದ ಕೊಟ್ಟಿದ್ದಲ್ಲ, ಅಲ್ಲಿಗೆ ಹೋಗಿದ್ದು. ಇಸ್ಕೊಂಬಂದ್ರಾ? ಬರುವೆ. ನೀವೆಲ್ಲ ನನ್ನ ಮನೆ ಕಳಕ್ಕೆ ಬಿಡ್ತೀರಾ. ನಿದ್ದೆನೂ ಮಾಡೋಕ್ಕೆ ಬಿಡಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ ಗೈಸ್. ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೂ ಆಗಲಿಲ್ಲ ಗೈಸ್. ಸೊ ಹಿಂಗಿರುತ್ತೆ ನನ್ನ ದಿನಚರಿ. ಅಂಥದ್ರಲ್ಲೂ ಹಠಕ್ಕೆ ಬಿದ್ದು ವ್ಲಾಗ್ ಮಾಡ್ತಿರ್ತೀನಿ, ವೀಡಿಯೋಸ್ ಮಾಡ್ತಿರ್ತೀನಿ. ಇನ್ನು ಕೈಕಾಲು ಮುಖ ತೊಳಿಬೇಕು, ದೀಪ ಹಚ್ಬೇಕು, ಮನೆ ಇನ್ನೊಂದು ರೌಂಡ್ ಕಸ ಹೊಡಿಬೇಕು. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಜಸ್ಟ್ ಡೂ ಇಟ್ ಅಷ್ಟೇ ಗೈಸ್. ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ವ್ಲಾಗ್ ತುಂಬ ದೊಡ್ಡದಾಗ್ಬಿಡುತ್ತೆ. ಗಾಂಧಿಗೆ ಈಗ ಕಾಫಿ ಬೇಕು, ಇಲ್ಲಾಂದರೆ ತಮಿಳು ಬಂದಿದೆ, ಇನ್ನು ಸ್ವಲ್ಪ ಹೊತ್ತು ತೆಲುಗು ಬಂದುಬಿಡುತ್ತೆ. ಅಂಡ್ರ ಪಾಂಡ್ರ ಕಂಡ್ರ ಪುಂಡ್ರ ಅಂದ್ಕೊಂಡು. ಸೊ ಬೆಳಗ್ಗೆಯಿಂದ ವ್ಲಾಗ್ ನೋಡಿದ್ರಿ, ಏನು ಅನ್ನಿಸ್ತು? ಖುಷಿ ಆಯಿತಾ? ಇಷ್ಟ ಆಯಿತಾ? ನಿಮ್ದು ಇದಿದೆ ಆಯಿತು ಅಂತ ಮಾತ್ರ ಹೇಳಬೇಡಿ. ನಾನು ಇರೋದನ್ನೇ ಇದ್ದ ಹಾಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಒಂದು ಸಪೋರ್ಟ್ ಮಾಡಿ ಗೈಸ್, ವ್ಯೂಸ್ ಕೊಡಿ ದಯವಿಟ್ಟು. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಸೂಪರ್ ಎಕ್ಸೈಟೆಡ್ ವ್ಲಾಗ್ ಬರುತ್ತೆ ಖಂಡಿತವಾಗ್ಲೂ. ಡೋಂಟ್ ಮಿಸ್ ಇಟ್. ಟಾಟಾ, ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.